ಮತ್ತು ಇತರ ಪಕ್ಷಗಳು ಕೂಡ ಕೊಡ್ಲಿಕ್ಕೆ ಅವಕಾಶವನ್ನು ನಿಯಮಾವಳಿ ಪ್ರಕಾರ ಅವರೇ ಕೊಡ್ತಾರೆ ನೀವ್ಯಾರು ಅಂತ ಹೇಳಿದ್ರು ಅವರಿಗೆ ಯಾರಿಗೂ ಕೂಡ ಅವಶ್ಯಕತೆ ನಿಯಮಾವಳಿಗಳ ಪ್ರಕಾರ. ಈಗ ಈ ಪ್ರಶ್ನೆ ಹೀಗೆ ಅವರು ಆನ್ಸರ್ ಕೊಡ್ಬೋದು. ನಾನೇ ಹೇಳಿದ್ರೆ ಸಭಾಪತಿ ಕೇಳಿದ್ರು ನಾನೇ ರಿಕ್ವೆಸ್ಟ್ ಮಾಡೋದು ಅವ್ರು ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿ ಜನರಿಗೊಂದು ನೀವು ಉತ್ತರ ಈಗ ನಿಮ್ಮ ಸಮಾಧಾನ ಆಗಬೇಕಂದ್ರೆ ನೀವು ರಚನೆ ಬರೀ ಮಾಡ್ಕೊಂಡು ಹೇಳಿ ಅಷ್ಟಾದ್ರೂ ನೀವು ಉತ್ತರ ಹೇಳಿ ಇನ್ನೊಬ್ರು ಹೇಳಕ್ಕೆ ಏನು ತಪ್ಪೇನಿಲ್ಲ. whatever the statement made by the particular minister or any other minister, is a statement of the government statement. ಅದು ಮಾತಾಡಕ್ಕೆ ನಾವು ಕೊಡ್ತೀನಿ ಪ್ರಕಾರ ಹೌದು. ಈಗ ಅವ್ರನ್ನ ನಿಮ್ಮ ಮಾತನ್ನ ತಡೆಯುವ ಮಾತನ್ನು ಕೇಳಿದ್ರೆ ಅವ್ರು ಹೆಣ್ಣು ಕೊಟ್ಟು ನಾವು ಬೇರೆ ಕೊಡ್ತೀವಿ. ಮಾತಾಡಕ್ಕೆ ಯಾರಿಗೂ ರಿಸ್ಟ್ರಿಕ್ಟ್ ಮಾಡ್ಕೊಂಡು ತಾವು ಮತ್ತೆ ಸಭಾಪತಿಗಳೇ ತಾವು ನೋಟಿಸ್ ಮಾಡಿದ್ರೆ ಅಂತ ಹೇಳಿದ್ವಿ. ಅವರೆಲ್ಲ ಮಾತಾಡುವಾಗ ನಾವೇನು ಮಾತಾಡಿದ್ರೆ ಸುಮ್ಮನೆ ಕೊಟ್ಟಿದ್ರೆ ಕೆಲಸಕ್ಕಾಗಿ ಕಾರಣ ಗ್ಯಾರಂಟಿ ಇದ್ರೆ ಗ್ಯಾರಂಟಿ ಯೋಜನೆಗೆ SCP TSP ಹಣ SC ST ಜನರು ಭಾವನಾತ್ಮಕವಾಗಿ ತುಂಬಾ ಕಾಳಜಿ ಅವರಿಗೆ. ಯಾಕಂದ್ರೆ SCP TSP ಕಾಯ್ದೆ ತಂದಿದ್ದಾರೆ ದೇಶದಲ್ಲಿ 50 ಲಕ್ಷ ಕೋಟಿ ದೇಶದ ಬಜೆಟ್ ಅಲ್ಲಿ ಜನಸಂಖ್ಯೆ 30% ಇದೆ. ಆ ಜನರಿಗೆಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ. 50 ಲಕ್ಷ ಕೋಟಿ ಇದ್ರೆ 12 ಲಕ್ಷ ಕೋಟಿ ಬೇರೆ ಕೊಡಬೇಕು. ಎಲ್ಲಾ ರಾಜ್ಯಗಳಲ್ಲೂ ಹಂಚ್ಬಿಟ್ಟಿದ್ದಾರೆ. SCP TSP ಹಣನ ಸರ್ಕಾರದ ಯೋಜನೆಗಳಲ್ಲಿ ಬಳಸಲೇ ಇಲ್ಲ. ಯೋಜನೆಗಳಲ್ಲಿ SCP TSP SC ST ಜನ ಇದ್ರೆ ಅನ್ನು ಕೊಡ್ತಾರೆ, SC ST ಸಪರೇಟ್ ಕೊಡ್ತಾರೆ. ಇಲ್ಲಿವರೆಗೂ ಒಳ್ಳೆ ಸಿಗ್ತಾ ಇದೆ. ನಮ್ಮ ರಾಜ್ಯಗಳಲ್ಲಿ ನಮ್ಮ ಆಡಳಿತ ಪಕ್ಷದ ರಾಜ್ಯಗಳಲ್ಲಿ ಆಗ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಲ್ಲ 50 ಲಕ್ಷ ಕೋಟಿ ಬಜೆಟ್ 50.6 ಲಕ್ಷ ಕೋಟಿ ಕೇಂದ್ರ ಬಜೆಟ್ ಅಲ್ಲಿ 30% ಎಷ್ಟು SC ST ಜನ ಇದೆ. 15 ಲಕ್ಷ ಕೋಟಿ ಎಷ್ಟು ಇರಬೇಕು ಅಧ್ಯಕ್ಷರೇ? 1.69 lakh crores SC, 1.20 crores ST. ಜನಸಂಖ್ಯೆಯಲ್ಲಿ ಎಷ್ಟು ಪರ್ಸೆಂಟ್ ಆಯ್ತು? ಇಲ್ಲಿರೋ ಕಾಳಜಿ ಅಲ್ಲಿರೋ ಕಾಳಜಿ ಈ ತರ ಇದೆ. SC ST ಈ ದೇಶದ ಮೂಲ ನಿವಾಸಿಗಳು, ಅವರು ಅಭಿವೃದ್ಧಿ ಆಗಬೇಕು. ಅದು ನಮ್ಮೆಲ್ಲರ ಉದ್ದೇಶ ಮತ್ತು ಗುರಿನೂ ಆಗಬೇಕು. ರಾಜಕೀಯ ಪಕ್ಷಗಳ ಬದ್ಧತೆ ಆ ಕಡೆ ಇರುವುದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸ್ಕೋರ್ ಪಾಲಿಟಿಕಲಿ ಡೋಂಟ್ ರೇಸ್ ದಿ ಇಶ್ಯೂ ಇನ್ ದಿ ನೇಮ್ ಆಫ್ SCs and STs. ಎನಿಬಡಿ ಫಾರ್ಗೆಟ್ ಬ್ಯಾಕ್. ಎಲ್ಲಾ ಸಂದರ್ಭದಲ್ಲೂ ಇದು ಈ ವಿಷಯ ಅರ್ಧ ಗಂಟೆ ಚರ್ಚೆ ಆಗಿದೆ, 1 ಗಂಟೆ ಚರ್ಚೆ ಆಗಿದೆ. ಇಡೀ ದಿನ ಚರ್ಚೆ ಮಾಡಿದ್ರೆ ನೋ ಅಬ್ಜೆಕ್ಷನ್. We are prepared. Government is prepared because we are committed for the upliftment, to uphold the Constitution and its rules and rights and fundamental rights. It's our duty and obligation. ಯಾರಿಗೆ ಪಾಠ ಕಲಿಬೇಕಾಗಿದೆ. ಇಲ್ಲಿ ಹೇಳಿದ ಪ್ರಶ್ನೆ SCP TSP ಹಣ ಗ್ಯಾರಂಟಿಗೆ ದೂರು ಮಾಡೋಕ್ಕೆ ಆಗ್ತಾ ಇದೆ. 7C ಕಾರ್ಯ ಮಾಡಿದ್ದೀವಿ, ಇವರೆಲ್ಲ ಅಪ್ರೂವ್ ಮಾಡ್ಕೊಂಡಿದ್ದೀವಿ. 7C ಏನಿರುತ್ತೆ? ಸಾಮಾಜಿಕ ವಲಯದ ಸ್ಕೀಮ್ಗಳು ಇದ್ದರೆ ಉಪಯೋಜನೆಗಳಲ್ಲಿ ಸೇರಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ, ಕಾರ್ಮಿಕ, ದೈಹಿಕ ವಿಕಲಚೇತನ ಸ್ಕೀಮ್ಗಳು, ಅನುಸೂಚಿತ ಜಾತಿಗಳು ಅಥವಾ ವರ್ಗದ ವ್ಯಕ್ತಿಗೆ ಅಥವಾ ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಸಮುದಾಯದ ಕುಟುಂಬಗಳಿಗೆ ಇದರ ಜೊತೆಯಲ್ಲಿ ಪ್ರಯೋಜನವಾಗುತ್ತಿದ್ದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಅನುಸೂಚಿತ ಜಾತಿ ತೊಡಕನ್ನು ಉಪಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡತಕ್ಕದ್ದು. ಈ 7C is very clear. ಅವರು very clear. There is a question of misuse of diverting. 17 ಮಾತಾಡ್ತಾರೆ. ಅವರಲ್ಲಿ ನಮ್ಮ ಕಾರಜೋಳರು ಇದ್ರೆ ಅವರಿಗೆ ಸಂದರ್ಭದಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವ್ರು ಒಪ್ಪಿಕೊಂಡಿದ್ದಾರೆ. 100% ಪರ್ಮಿಷನ್ ಕೊಡ್ತಾರೆ. 70 ಡಿವೈಡ್ ಮಾಡ್ತೀವಿ. 78,000 crores. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದು ಫಸಲ್ ಬಿಮಾ ಯೋಜನೆ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು. ನೇರವಾಗಿ ಎಸ್ಟಿಮೇಟ್ 4 ಕೋಟಿ ಕೊಟ್ಟರು.
ರೈತರಿಗೆ. This money goes to the SC benefit. We have no paid the many times. So much idea. Each of the health before the act, formulation of this act, health, education, agriculture, horticulture, other sectors in the government, those are the issued ಮಾಡುವಂತ ಪ್ರಶ್ನೆ, ದುರುಪಯೋಗ ಮಾಡೋ ಪ್ರಶ್ನೆ ಹೊರಗಡೆ. ಹೀಗಾಗಿ ನಮ್ಮ ಮಾನ್ಯ ಸದಸ್ಯರಿಗೆ ಮನವಿ ಮಾಡೋದೇನೆಂದ್ರೆ ಇದನ್ನ ರಾಜಕೀಯವಾಗಿ ಅನವಶ್ಯಕವಾಗಿ SC/ST ಜನರ ಅಭಿವೃದ್ಧಿಯನ್ನ ರಾಜಕೀಕರಣಗೊಳಿಸಬೇಕು. ಇಲ್ಲೇ ಆ ಕಡೆ ನೀವು ಚರ್ಚೆ ಮಾಡಬೇಕಂತ ಆಸಕ್ತಿ ಇದ್ರೆ ಒಂದು ಗಂಟೆನಾರು ಮಾಡಿ, ಒಂದು ದಿನನಾರು ಮಾಡಿ, ಒಂದು ನೋ ಅಬ್ಜೆಕ್ಷನ್. ನಮ್ಮ ಶರವಣ ಹೇಳಿದ್ರು ಅಲ್ಲಿ ನಿಮ್ಮಿಂದ ಅದರಿಂದ ನಾನು ಎಲ್ಲಾ ಮಾನ್ಯ ಸದಸ್ಯರಿಗೆ ಹೇಳ್ತೀನಿ, ಗ್ಯಾರಂಟಿ ಯೋಜನೆಗೆ SC/TSP ಹಣ SC/ST ಬೆನಿಫಿಷರಿ ಆ ಸ್ಕೀಮಲ್ಲಿ ಹೊರತುಪಡಿಸಿ ಅನ್ಯರಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಬೇಕು ಮಾಹಿತಿ ಕೊಡ್ತಾ ಇದ್ದಾರೆ. ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ, ಯಾಕೆ 42 ಕೋಟಿ ಕೊಟ್ಟಿದ್ದಾರೆ ಅಂದ್ರೆ 1 ಲಕ್ಷ ಕೋಟಿ ಕೊಡ್ಬೇಕಾಗಿತ್ತಲ್ಲ. ಇದು ಸಭಾಪತಿಗಳೇ ಈ ಸಂದರ್ಭದಲ್ಲಿ ಯಾವುದೇ ಮಂತ್ರಿ ಉತ್ತರಪಟ್ಟರು ಇನ್ನೊಬ್ಬ ಮಂತ್ರಿ ಮಾತಾಡಬೇಕಂತಂದ್ರೆ ಕಡ್ಡಾಯವಾಗಿ ನಾವು ಕೊಡಲೇಬೇಕನ್ನೋದನ್ನು ನಿಮ್ಮನ್ನು ಪಾಲಿಸಬೇಕಾಗುತ್ತೆ. ಅವ್ರು ಮಾತಾಡ್ತಾ ಅಂದಾಗ ಎಲ್ಲರಿಗೂ ಬರೋಲ್ಲ. ಅವ್ರು ಮಾತಾಡ್ತಾ ಅಂದಾಗ ಮಾತಾಡಕ್ಕೆ ನೋಡಿ, ನೀವು ನನಗೆ ಹಿಂಗ ಮಾಡಿ ನಾವು ಮಾಡಕ್ಕಾಗಿಲ್ಲ. ನಾನೇನ್ ಹೇಳ್ತೀನಿ, ಕೆಲವು ನೇಮಗಳು ಇರ್ತಾವ, ನೇಮದಲ್ಲಿ ಮಾಡಿರ್ತೀನಿ. ನೇಮದಲ್ಲಿ ಮಾಡೋ ಯಾವುದೇ ಒಬ್ಬ ಮಂತ್ರಿ ಉತ್ತರ ಹೇಳಕ್ ಇನ್ನೊಬ್ಬ ಮಂತ್ರಿ ಉತ್ತರ ಹೇಳಕ್ಕಂದ್ರೆ ಉತ್ತರ ಅವನ್ನ ಒಪಿನಿಯನ್ ಹೇಳಕ್ಕೆ ಅವ್ರಿಗೆ ಕೊಡ್ಲೇಬೇಕು. ನೀವು ಎಲ್ಲರಿಗೂ ಕೊಡಿ ನೀವು ಅರ್ಥ ಮಾಡುತ್ತೆ. ಯಾರು ಕೊಡ್ಬೇಕು ಯಾರು ನಾನು ಬೋಸಿಗೆ ಕೊಡ್ತೀನಿ, ಮಾತಾಡಿ ಯಾರು ಮಾತಾಡೋದು ಸರ್, ಮೊದಲನೇದಾಗಿ ಈ SC/TSP ಕಾಯ್ದೆಯನ್ನ ನಮ್ಮ ಹಿಂದಿನ ಸರ್ಕಾರದಲ್ಲಿ ನಾವು ಜನಸಂಖ್ಯೆಯ ಅನುಗುಣವಾಗಿ ನಾವು ಬಜೆಟ್ ಮೀಸಲನ್ನ ಇಟ್ಟು ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದ ಮುಖ್ಯವಾಗಿ ಇರಬೇಕಂತ ಸೆಕ್ಷನ್ ಇದು ನಮ್ಮ SC/TSP ಹೇಳಿದಲ್ಲಿ 4 ವಿಧಾನ ಇತ್ತು ಅಂತ ಹೇಳ್ತಾರೆ. ಅವಾಗ ಖರ್ಚು ಮಾಡಿಟ್ಟಿದ್ದು ಸೆಕ್ಷನ್ 7A, ಸೆಕ್ಷನ್ 7B, 7C, 7D. 7D ಟೀಮ್ ಇತ್ತು ಅಧ್ಯಕ್ಷ. ಅದರಲ್ಲಿ ಸಾಕಷ್ಟು ಲೋಪಗಳಿತ್ತು ಅಂದ್ಬಿಟ್ಟು ನಮ್ಮ ಸರ್ಕಾರ ಬಂದಾಗ ಅವ್ರ ಸರ್ಕಾರದಲ್ಲೂ ಇತ್ತು. ಅವಾಗ ಏನು
ಮಾಡಿಲ್ಲ 17 ಅಲ್ಲೇ ಖರ್ಚು ಮಾಡ್ತಾ ಇದ್ದೀವಿ ಎಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ಈ ಲೋಕಗಳನ್ನ ಗುರುತಿಸಿ 70 ಅನ್ನ ನಾವು ಕೈ ಬಿಟ್ಟಿವಿ ಅಧ್ಯಕ್ಷ. ಈಗ ನವೆಂಬರ್ 25, 2021 ಒಂದು ರಿಪೋರ್ಟ್ ಪತ್ರಿಕೆಯಲ್ಲಿ while the states attempt to divert SC/ST welfare funds as deemed expenditure continues. ಅಂದ್ರೆ ಹಿಂದೆ ನಡೆದಿದ್ದು ಇನ್ನ ನಡೀತಾ ಇದೆ. While the state government diverted funds for purposes other than the welfare of SC/STs, Madhava 7C ಹೇಳಿದ್ದಾರೆ. Other than the welfare of SC/STs last year, government sources said attempts are being made in the same direction this year too. This comes even as Social Welfare Department opposed diversion made in 2021 by the Finance Department. In midst of severe financial crunch, the state government had diverted over 5,000 crores from different departments, citing this expenditure. There are over attempts being made to divert funds this year too. Such requests were made in the meeting. Speaking to the Hindu, the Social Welfare Minister, Shri Kota Srinivas Pujari, said deemed expenditure cannot be allowed if it is not spent as per guidelines. In Karnataka, more than 5 lakh SC/ST families do not have homes. The government needs 50,000 crores to ensure housing. In such a scenario, deemed expenditure cannot be allowed. We have said either transfer back the money to Social Welfare Department if it is unspent or spend it for the benefit of the community. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. January 30th. ಒಂದು ನಿಮಿಷ, ಏನೇನೋ ರೆಕ್ಟಿಫೈ ಮಾಡಕ್ಕೆ ನೀವು ಸಿದ್ಧಪಟ್ಟಿದ್ದೀರಿ, ಸ್ವಲ್ಪ ರೆಕ್ಟಿಫೈ ಮಾಡಿದ್ದು ಆಗಿದೆ ಸರ್, ಆಗ್ತಾ ಇಲ್ಲ. ಸರ್, ಜನವರಿ ಇದು ನಂತಲ್ಲ ಸರ್, ಜನವರಿ 30th, 2021 ಗೊತ್ತಾಯ್ತು. ನಿಮ್ಮ ಇವರು ಯಾರು ಗೋವಿಂದ್ ಕಾರಜೋಳ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರೇ. The finance department allowed deemed expenditure up to 50% and it went up to 100%. I agree there was confusion, but there will not be any expenditure like that in this financial year. ಯಾರ ಅಧ್ಯಕ್ಷರೇ? ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್. ಬೇರೆ ರಾಜ್ಯಗಳಲ್ಲಿ ಏನಿದೆ ಒಂದು RTI ಇದೆ ಅಧ್ಯಕ್ಷರೇ. ಫಂಡ್ಸ್ ಫಾರ್ ದಲಿತ್ಸ್ ಯೂಸ್ ಟು ಗೆಟ್ ತಗೊಳ್ಳಿ.